ಏನಿದೆ ಸರ್ ಬಿಡದಿಯಲ್ಲಿ ಇವತ್ತು ಏನ್ ಆಗ್ತಾ ಇದೆ ನಿಜವಾಗ್ಲೂ? ಸುಳ್ಳು ಹೇಳುವಂತಹ ಸರ್ಕಾರ ತನಗೆ ಬೇಕಾದಂಗೆ ಜಮೀನ ವಶಪಡಿಸ್ಕೊಳ್ಳೋದಕ್ಕೆ ಎಲ್ಲಾ ಹುನ್ನಾರನ್ನು ಮಾಡ್ಕೊಂಡಿದೆ. ಬಹುಸಂಖ್ಯಾತ ರೈತರು ನಾವು ಹೋದಾಗ ನಾವು ಕೊಡಲ್ಲ, ರೈತರೇ ಅಲ್ಲ ವಿರೋಧ ಪಕ್ಷದವರು ಕೆಲವು ಗೂಂಡಾಗಳು ಕೆಲವು ಮಧ್ಯವರ್ತಿಗಳನ್ನೆಲ್ಲ ಕಳಿಸ್ಬಿಟ್ಟು ಈ ಒಂದು ರಾಜಕೀಯವಾಗಿ ಇದನ್ನ ಮೈಲೇಜ್ ತಗೊಳ್ಬೇಕಂತ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರು ಹೋರಾಟ ಮಾಡ್ತಾ ಇಲ್ಲ ಅನ್ನೋದು ಕೂಡ ಹಲವಾರು ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ಪ್ರಕಾರ ಹೇಳ್ತಾರೆ 9 ಲಕ್ಷಕ್ಕೂ ಹೆಚ್ಚು ಮರಗಳು ಇವಾಗ ನಾಶ ಆಗುತ್ತೆ ಸರ್. ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಒಟ್ಟಾರೆ ನಿಮ್ದೊಂದಿಷ್ಟು ಭೂಮಿ ಇರುತ್ತೆ, ಅವ್ರದ್ದೊಂದಷ್ಟು ಭೂಮಿ ಇರುತ್ತೆ. ಅದ್ರಲ್ಲಿ ರಿಯಲ್ ಎಸ್ಟೇಟ್ ದಂಧೆಗಳನ್ನ ಮಾಡ್ಕೊಂಡು ನೀವೆಲ್ಲ ಹಂಚ್ಕೊಂತೀರಾ, ಮೇಲ್ನೋಟಕ್ಕೆ ಅಪೋಸ್ ಮಾಡ್ತೀರಾ, ಮೆರವಣಿಗೆ ಮಾಡ್ತೀರಾ, ಅಥವಾ ಸುಳ್ಳಿನ ಹರಿದ್ಬಿಟ್ಟು ಅದು ಬರಡು ಭೂಮಿನೂ ಅಂತ. ಎಷ್ಟೋ ರೈತರುಗಳು ಹತಾಶರಾಗ್ಬಿಟ್ಟು ಬೇಸಾಯ ನೀಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಹೇಳ್ಬಿಟ್ಟು ಬೇಡಪ್ಪ ಅಂತ ಹೇಳ್ಬಿಟ್ಟು ಕೆಲವರು ಕೊಡ್ತಾರೆ. ಮಲೆನಾಡು ಕೂಡ ನಾಚಿಸುವಂತಹ ಪ್ರಕೃತಿ ಸೌಂದರ್ಯ ತುಂಬಿ ತುಳುಕಾಡ್ತಾ ಇದೆ. ಅಲ್ಲಿ ಕುಮಾರಸ್ವಾಮಿಯ ಪಾಪದ ಕೂಸುವಂತ ಇವತ್ತಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಬರಡು ಭೂಮಿ ಇದೆಯಾ ಅಥವಾ ಫಲವತ್ತಾದ ಜಮೀನು ಇದೆಯಾ ಇನ್ನೂ ಅಲ್ಲಿ? ಇದರಿಂದ ಅಭಿವೃದ್ಧಿ ನೀವು ಮಾಡ್ತೀರಾ ಅಥವಾ ಕೃಷಿನ ನಾಶ ಮಾಡಕ್ ಕೊಟ್ಬಿಟ್ಟು ತಮ್ಮ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡಿರುವಂತಹ ನಮ್ಮ ರೈತಾಪಿ ಬಂಧುಗಳನ್ನ ಬೀದಿ ಪಾಲ್ ಮಾಡಿ ಅಭಿವೃದ್ಧಿ ಮಾಡುವಂತ ಅವಶ್ಯಕತೆ ಇದೆಯಾ? ನನ್ನ ಹೆಸರು ಶಿವಪ್ರಕಾಶ್ ಅಂತ ಹೇಳಿ, AIKKMS ಆಲ್ ಇಂಡಿಯಾ ಕೃಷಿ ಖೇತ್ ಮಜ್ದೂರ್ ಸಂಘಟನೆ, ಕನ್ನಡದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಅಂತ ಹೇಳಿ, ಕರ್ನಾಟಕ ರಾಜ್ಯದಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ಸರ್, ಇವಾಗ ಈ ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಎಲ್ಲ ಕಡೆ ವಿರೋಧ ಬರ್ತಿದೆ. ನಿಮ್ಮ ರೈತ ಸಂಘಟನೆ ಕೂಡ ಇದರಲ್ಲಿ ಮುನ್ನೆಲೆಗೆ ಬಂದಿದೆ ಇವತ್ತು. ಸೊ ಏನಿದೆ ಸರ್ ಬಿಡದಿಯಲ್ಲಿ ಇವತ್ತು ಏನ್ ಆಗ್ತಾ ಇದೆ ನಿಜವಾಗ್ಲು? ರಾಮನಗರ ಜಿಲ್ಲೆ ಅಂತ ಏನು ಇತ್ತೀಚೆಗೆ ಮಾಡಿದ್ರು, ಆ ರಾಮನಗರ ಜಿಲ್ಲೆ ಹತ್ರ ಬರುವಂತದ್ದು ಬಿಡದಿ. ಆ ಬಿಡದಿಯ ಸುತ್ತಮುತ್ತ ಬರುವಂತ ಒಂದು 20-22 ಹಳ್ಳಿಗಳಿದಾವೆ. ಅಂದ್ರೆ ಬೈರಮಂಗಲ, ಕುಂಚಗಾರನಹಳ್ಳಿ ಅಂತ ಹೇಳಿ ಅವರು ಪಂಚಾಯತಿ, ಒಂದು ಗ್ರಾಮ ಪಂಚಾಯತಿ ಅಂತ ಏನಿದೆ, ಆ ಗ್ರಾಮ ಪಂಚಾಯತಿಯ ಸುತ್ತಮುತ್ತ ಇರುವಂತದ್ದು ಒಟ್ಟಾರೆಯಾಗಿ 22 ಹಳ್ಳಿ. ಈಗ ಸರ್ಕಾರದವರು ಏನ್ ಹೇಳ್ತಿರೋದು ಅಂತಂದ್ರೆ, ಅವರು 9,640 ಎಕರೆನ ನಾವು ಈ ಒಂದು ಭಾಗದಲ್ಲಿ ಜಮೀನನ್ನ ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ಏನಂತಂದ್ರೆ 516 ಎಕರೆನ ಅವರು ತಗೊಳೋದಕ್ಕೆ ಆಗ್ಲೇನೆ ಜಾರಿಗೊಳಿಸ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಅಭಿವೃದ್ಧಿಯ ಹೆಸರಲ್ಲಿ ಇವರು ಇಷ್ಟು ನಾವು ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇರೋದೆಲ್ಲ ಬರಡು ಭೂಮಿ ರೀ, ಅಲ್ಲಿ ಏನು ವ್ಯವಸಾಯ ಮಾಡಕ್ಕಾಗಲ್ಲ, ರೈತರಲ್ಲಿ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇದರಲ್ಲಿ ಒಂದು ಒಂದು ಸಿಟಿ ಬಂದ್ರೆ, ಒಂದು ಡೆವಲಪ್ಮೆಂಟ್ ಆದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಹಲವಾರು ಜನ ವಾದ ಮಂಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? AI ಸಿಟಿ ಅಂತ ಹೇಳಿ ನಾವು ಡೆವಲಪ್ ಮಾಡ್ತೀವಿ ಎಲ್ಲ ಹೇಳ್ತಾ ಇದ್ದಾರೆ, ನಿಜ. ಆದ್ರೆ ಅಭಿವೃದ್ಧಿ ಅಂದ್ರೆ ಯಾವ ಅರ್ಥದಲ್ಲಿ ಅಭಿವೃದ್ಧಿ, ಯಾರ ಹಿತಾಸಕ್ತಿಗೋಸ್ಕರ ಅಭಿವೃದ್ಧಿ? ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮ ರೈತಾಪಿ ಬಂಧುಗಳನ್ನ ಬೀದಿ ಪಾಲ್ ಮಾಡಿ ಅಭಿವೃದ್ಧಿ ಮಾಡುವಂತ ಅವಶ್ಯಕತೆ ಇದೆಯಾ? ನಿಮಗೆ ಅಭಿವೃದ್ಧಿ ಮಾಡಬೇಕು ಅಂತಂದ್ರೂ ಕೂಡ ಈ ಹಿಂದೆ ಕೂಡ 25-30 ವರ್ಷಗಳ ಹಿಂದೆನೂ ಕೂಡ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ಅಭಿವೃದ್ಧಿಗಳು ಮಾಡಿಲ್ಲ ಅಂತಲ್ಲ, ರೈತರ ಜಮೀನುಗಳನ್ನ ತಗೊಂಡಿದ್ದಾರೆ. ಆದ್ರೆ ಕೆಲವೇ ವರ್ಷಗಳಲ್ಲಿ ಇದು ಜಾಸ್ತಿ ಆಗ್ತಿದೆಯಲ್ಲ. ಈಗ ಉದಾಹರಣೆಗೆ ನಾನೊಂದು ಎಕರೆ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ ಅಭಿವೃದ್ಧಿಗೆ ಅಂತ. ಆದ್ರೆ ಯಾರೋ ಒಬ್ಬ, ಈಗ ಉದಾಹರಣೆಗೆ ಒಂದು XYZ ಕಂಪ್ನಿ ಬರುತ್ತೆ, ಅವ್ನು ಬಂದ್ಬಿಟ್ಟು ನಾನೊಂದು ಗಾಡಿನ ತಯಾರು ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು, ಗಾಡಿ ತಯಾರು ಮಾಡೋದಕ್ಕೆ ನಿಮ್ಗೆ ಎಷ್ಟು ಜಾಗ ಬೇಕಾಗುತ್ತೆ? ಇವತ್ತಿನ ಒಂದು ಟೆಕ್ನಾಲಜಿನ ಡೆವಲಪ್ ಆಗಿರುವಂತಹ ಹಂತದಲ್ಲಿ ಹಬ್ಬ ಅಂತಂದ್ರೆ ಒಂದು 5-10 ಎಕರೆ ಬೇಕಾಗ್ಬೋದು. ಆದ್ರೆ ಉದಾಹರಣೆಗೆ ತಗೊಂಡ್ರೆ ನಿಮಗೆ ಈಗ ನಂಜನಗೂಡು ತಾಲೂಕಲ್ಲಿ, ಮೈಸೂರಲ್ಲಿ 5 ಎಕರೆ ಬೇಕಾಗಿರೋ ಜಾಗದಲ್ಲಿ 50 ಎಕರೆ ತಗೊಂಡಿದ್ದಾರೆ. ಅಥವಾ ಶಿವಮೊಗ್ಗದಲ್ಲಿ ಕಾಲೇಜಿಗೆ ಎಷ್ಟು ಬೇಕಾಗುತ್ತೆ? ಹಬ್ಬ ಅಂದ್ರೆ 5 ಎಕರೆ ಬೇಕಾಗ್ಬೋದು. 50 ಎಕರೆ ತಗೊಂಡು ಅದನ್ನ ಕಾಂಪೌಂಡ್ ಮಾಡ್ಕೊಂಡು ರಾಜಕಾರಣಿಗಳು ಮಾಡ್ಕೊಂಡಿದ್ರೆ, ಅಂದ್ರೆ ಇದೆಲ್ಲ ರಿಯಲ್ ಎಸ್ಟೇಟ್ ದಂಧೆ ಅಲ್ವಾ? ಯಾಕೆ ಅಷ್ಟು ಎಕರೆ ಬೇಕಾಗುತ್ತೆ ನಿಮಗೆ? ಇದರಿಂದ ಅಭಿವೃದ್ಧಿ ನೀವು ಮಾಡ್ತೀರಾ ಅಥವಾ ಕೃಷಿನ ನಾಶ ಮಾಡಕ್ ಹೊರಟ್ಬಿಟ್ಟು ತಮ್ಮ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀರಾ? ಇದು ಸರಿಯಾದ ರೀತಿ ಸರ್ಕಾರ, ಜವಾಬ್ದಾರಿ ಇರುವಂತ ಸರ್ಕಾರಗಳು ಯೋಚನೆ ಮಾಡ್ಬೇಕಾಗತ್ತೆ. ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ತಗೊಂಡು ಮಾಡಿ ಅಭಿವೃದ್ಧಿನ. 9,000 ಚಿಲ್ಡ್ರನ್ನ ನೀವು ಆ ಬಿಡದಿ ಸುತ್ತಮುತ್ತ ಅಷ್ಟೊಂದು ತಗೊಂಡು ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಇದು ಫಸ್ಟ್ ಆಫ್ ಆಲ್ ಸರಿ ಇಲ್ಲ. ಇದನ್ನ ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಬರಡು ಭೂಮಿ ಅಲ್ವಾ ಸರ್? ಬರಡು ಭೂಮಿ ಏನ್ ಪ್ರಾಬ್ಲಮ್? ರೈತರು ಕೊಟ್ರೆ ಎಲ್ಲ ಬರಡು ಭೂಮಿ ಅಂತಾರೆ. ನೀವು ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ, ಅಲ್ಲಿ ಹೋಗಿ ಹೋರಾಟ ಮಾಡಿದಿರಲ್ಲ, ಬರಡು ಭೂಮಿ ಇದೆಯಾ ಅಥವಾ ಫಲವತ್ತಾದ ಜಮೀನು ಇದೆಯಾ ಇನ್ನೂ ಅಲ್ಲಿ? ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಕಳೆದ 530 ದಿನಗಳಿಂದ ಏನು ಧರಣಿ ನಡೀತಾ ಇದೆ ಆ ಜಾಗದಲ್ಲಿ, ನಮ್ಮ ಎಲ್ಲಾ ನಾಯಕರುಗಳು ಕೂಡ ಹೋಗಿ ಬಂದ್ರು. ಅದ್ರ ಜೊತೆಗೆ ನಮ್ಮ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ, ಅದರಿಂದನೂ ಕೂಡ ನಾವು ಹೋಗ್ಬಿಟ್ಟು ಎಲ್ಲ ಕೂಡ ನಾವು ತಿರುಗಾಡ್ಕೊಂಡ್ ಬಂದ್ವಿ.
ನೋಡಿದ್ರೆ ಮಲೆನಾಡುನು ಕೂಡ ನಾಚಿಸುವಂತಹ ಪ್ರಕೃತಿ ಸೌಂದರ್ಯ ತುಂಬಿ ತುಳುಕಾಡ್ತಾ ಇದೆ ಅಲ್ಲಿ. ಹೊಟ್ಟೆ ಉರಿಯುತ್ತೆ. ಲಕ್ಷಾಂತರ ಅವ್ರು ಹೇಳ್ತಾ ಇದಾರೆ ರೈತರು. ನಾವು ರೈತರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯ ಹೇಳಿದ್ರು, ಸರ್ 3.5 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ ಇದೆ ಸರ್ ಇಲ್ಲಿ, 2 ಲಕ್ಷಕ್ಕೂ ಹೆಚ್ಚು ಅಡಿಕೆ ಮರ ಇದೆ, ಆಮೇಲೆ ಎಲ್ಲ ಹಣ್ಣು ವಿವಿಧ ರೀತಿಯ ಹಣ್ಣುಗಳು ಬೆಳೆಯುವಂತಹ ಮರಗಳಿದೆ, ಮತ್ತೆ ಬೇರೆ ಬೇರೆ ಜಾತಿಯ ಮರಗಳು ಕೂಡ ಇದೆ ಇಲ್ಲಿ. ಒಟ್ಟಾರೆಯಾಗಿ ಅವ್ರ ಲೆಕ್ಕದ ಪ್ರಕಾರ ಹೇಳ್ತಾರೆ 9 ಲಕ್ಷಕ್ಕೂ ಹೆಚ್ಚು ಮರಗಳು ಇವಾಗ ನಾಶ ಆಗುತ್ತೆ ಸರ್. ಇದನ್ನ ರೈತರು ಹೇಳ್ತಾರೆ. ಇದನ್ನ ಕೇಳ್ಬಿಟ್ಟು ನಮಗೆ ಆಶ್ಚರ್ಯ ಆಯ್ತು. ಇವ್ರು ಏನು ಸುದ್ದಿ ಹರಡಿಸ್ತಾ ಇದಾರೆ, ಸುಳ್ಳು ಸುದ್ದಿ ಹರಡಿಸ್ತಾ ಇರೋದು ಮಧ್ಯವರ್ತಿಗಳ ಮುಖಾಂತರ ಅಥವಾ ಇವ್ರದೇ ಕೈವಾಡ ಇರುವಂತ ಮೀಡಿಯಾಗಳಿದೆ, ಸುಳ್ಳು ಸುದ್ದಿ ಹರಡಿಸ್ತಾ ಇದಾರೆ. ಬಯಲು, ಅದು ಬರಡು ಭೂಮಿ, ಏನೂ ಇಲ್ಲ ಅಂತ. ನಾವು ನೋಡಿದ್ರೆ ತುಂಬಾ ಸೌಂದರ್ಯ, ತುಂಬಾ ಚೆನ್ನಾಗಿದೆ, ಹೊಟ್ಟೆ ಉರಿತಾ ಇದೆ ಇದನ್ನ ನೋಡ್ಬಿಟ್ಟು. ಹಾಗಾಗಿ ಈ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ ಅಷ್ಟೇ ಅಲ್ಲ, ಸುಳ್ಳು ಹೇಳುವಂತಹ ಸರ್ಕಾರ. ತನಗ್ ಬೇಕಾದಂಗೆ ವಿಷಯಗಳನ್ನ ಸುಳ್ಳುಗಳನ್ನ ಹರಡ್ಬಿಟ್ಟು ಜಮೀನ ವಶಪಡಿಸ್ಕೊಳ್ಳೋದಕ್ಕೆ ಎಲ್ಲಾ ಹುನ್ನಾರನ್ನು ಮಾಡ್ಕೊಂಡಿದೆ. ಸೊ ಈಗ ಮುಖ್ಯಮಂತ್ರಿಗಳು ಹೇಳ್ತಿರೋದು, ನಾವ್ ಯಾರನ್ನು ಬಲವಂತ ಮಾಡಿ ಜಮೀನ್ ಕೊಡಿ ಅಂತ ಕೇಳ್ತಾ ಇಲ್ಲ. ಯಾರಿಗ ಆಸಕ್ತಿ ಇದೆ ಆ ರೈತರು ಮಾತ್ರ ಕೊಡ್ತಾರೆ ಬಿಡ್ರಿ, ಯಾಕೆ ನೀವು ಸುಮ್ನೆ ಇದನ್ನ ವಿರೋಧ ಮಾಡ್ತೀರಾ, ಡೆವಲಪ್ಮೆಂಟ್ ಆಗುತ್ತೆ, ಬೇಕಾದವ್ರು ತಗೊಳ್ತಾರೆ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಖಂಡಿತ. ಇವಾಗ ಬೇಕಾದವರು ಈಗ ಏನಾಗುತ್ತೆ ಅಂತಂದ್ರೆ, ಸರ್ಕಾರ ಈ ತರದ್ದು ನಾವು ವಶಪಡಿಸ್ಕೊಂತೀವಿ ಅಂತ ಹೇಳಿದ್ಮೇಲೆ ಏನಾಗುತ್ತೆ, ಅದರಲ್ಲಿ ಕೆಲವರಿಗೆ ಕೊಡಬೇಕು ಅಂತ ಆಸಕ್ತಿ ಇರುತ್ತೆ. ಬಟ್ ಬಹುಸಂಖ್ಯಾತ ರೈತರು, ನಾವು ಯಾವುದೇ ಒಂದು ಜಾಗದಲ್ಲಿ ಹೋಗ್ಲಿ, ಕರ್ನಾಟಕದಲ್ಲಿ ಸುಮಾರು ಭಾಗಗಳಲ್ಲಿ, ಇತ್ತೀಚೆಗೆ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲೂ ಕೂಡ 3 ವರ್ಷ ಧರಣಿ ಕೂತ್ಕೊಂಡು ರೈತರು. ಅವಾಗಲೂ ನಮ್ಮ SKM ಮತ್ತು AIKKMS ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಹೋರಾಟಕ್ಕೆ ಹೋದಾಗ ಅಲ್ಲೂ ಕೂಡ ಹೈನುಗಾರಿಕೆಯಿಂದ ಹಿಡಿದು ಅಥವಾ ತರಕಾರಿಗಳನ್ನ ಬೆಳೆಯೋದ್ರಿಂದ ಹಿಡಿದು ಮಾಡ್ತಾ ಇದ್ದಾರೆ. ಅವರು ಹೋರಾಟದ ಮೇಲೆ ಯಶಸ್ವಿ ಆದ್ರೂ ಕೂಡ. ಆದ್ರೆ ಸರ್ಕಾರ ಏನ್ ಹೇಳ್ತಾರೆ, ಈಗ ನಾವುಗಳು ನಮ್ಮ ಭೂಮಿನ ತಗೊಳೋದಕ್ಕೋಸ್ಕರ ಇವ್ರು ಈ ರೀತಿ ಹೇಳಿದಾಗ ಏನಾಗುತ್ತೆ, ಅವನಿಗೆ ರೈತರಿಗೆ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಒಂದು 30% 20% ಇರುತ್ತೆ ಖಂಡಿತ ಕೊಡ್ಬೇಕಪ್ಪ ಅಂತ. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ, ಕೆಟ್ಟ ವಾತಾವರಣ ನಮ್ಮ ರೈತರಿಗೆ ಕಳೆದ 20-25 ವರ್ಷದಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಯಾಕೆ ಸೃಷ್ಟಿ ಮಾಡಿದ್ದಾರೆ? ಅವನು ಗೊಬ್ಬರ ತಗೊಳ್ಬೇಕು ಅಂದ್ರೆ 500 ರೂಪಾಯಿ ಇದ್ದು 5,000 ರೂಪಾಯಿ, 2,000 ರೂಪಾಯಿ, 1,500 ರೂಪಾಯಿ ಈ ತರ ಮಾಡಾಕ್ಬಿಟ್ಟಿದ್ದಾರೆ. ಔಷಧಿಗಳನ್ನ ಜಾಸ್ತಿ ಮಾಡಿದ್ದಾರೆ, ಅಥವಾ ಬೀಜೋತ್ಪಾದನೆಗಳನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಈಗ ಉದಾಹರಣೆಗೆ ತಗೊಂಡ್ರೆ ನೋಡಿ, 1 ಎಕರೆ ನಾನು ಭತ್ತ ಬೆಳಿತೀನಿ ಅಂತ ಹೋದ್ರೆ 40 ಚೀಲ ಬರುತ್ತೆ, ನನಗೆ 25,000 ರೂಪಾಯಿ ಖರ್ಚು ಬೀಳುತ್ತೆ. ಕೊನೆಗೆ 5,000-10,000 ರೂಪಾಯಿ ಕೈಗೆ ಸಿಗುತ್ತೆ. 5,000-10,000 ರೂಪಾಯಿ ಕೈಗೆ ಸಿಗುತ್ತಲ್ಲ, ಈಗ ನಾನು 6 ತಿಂಗಳು ಆ ಬೆಳೆನ ಬೆಳೆದಾಗ 5,000-10,000 ರೂಪಾಯಿನಲ್ಲಿ ಏನ್ ಮಾಡಕ್ ಸಾಧ್ಯ? ನಾನು ಖಂಡಿತ ಸಾಧ್ಯ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಎಷ್ಟೋ ರೈತರುಗಳು ಹತಾಶರಾಗ್ಬಿಟ್ಟು ಬೇಸಾಯ, ನೀಸಾಯ, ಮನೆ ಮಂದಿ ಎಲ್ಲ ಸಾಯ ಅಂತ ಹೇಳ್ಬಿಟ್ಟು ಬೇಡ ಬೇಡಪ್ಪ ಅಂತ ಹೇಳ್ಬಿಟ್ಟು ಕೆಲವರು ಕೊಡ್ತಾರೆ. ಇನ್ ಕೆಲವರು, ಅಯ್ಯೋ ನಾವು ರಾಗಿ ಹಾಕೊಂಡವರು ಗಂಜಿಯನ್ನ ತಿನ್ಕೊಂತೀವಿ, ನಾವು ಕೊಡೋದಿಲ್ಲಪ್ಪ ಅಂತ. ಅದ್ರಲ್ಲಿ ಬಹುಸಂಖ್ಯಾತ ಜನ ನಾವು ಕೊಡಲ್ಲ ಅಂತ ಹೇಳ್ತಾರೆ. ಇವಾಗ ಇಲ್ಲ ಆಗಿರೋದು ಅದನ್ನೇನೆ. ಬಹುಸಂಖ್ಯಾತ ರೈತರು ನಾವು ಹೋದಾಗ ನಾವು ಕೊಡಲ್ಲ. ಕೆಲವರು 10% ಇದ್ದಾರೆ, ಮಧ್ಯವರ್ತಿಗಳನ್ನ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಅದು ಇದು ಕೊಡಿಸ್ತೀವಪ್ಪ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಬಿಟ್ಟು ಮಾಡ್ತಾರೆ. ಅದು 10% ಅಷ್ಟೇ. ಯಾರಿಗೂ ಭೂಮಿ ಕೊಡುವಂತಹ ಆಸಕ್ತಿ ಇಲ್ಲ. ಅವರಿಗೆ ಕೃಷಿಯಿಂದನೇ ನಂಬ್ಕೊಂಡಿರೋದು. ನಗರಕ್ಕೆ ವಲಸೆ ಬಂದ್ರು ಕೂಡ ಅವ್ರು ಏನು ಮಾಡಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ನೆಕ್ಸ್ಟ್ ತುಂಬಾ ಜನ ಹೇಳ್ತಿರೋದು, ಅಲ್ಲಿ ಹೋರಾಟ ಮಾಡ್ತಿರೋ ರೈತರೇ ಅಲ್ಲ, ವಿರೋಧ ಪಕ್ಷದವರು, ಕೆಲವು ಗೂಂಡಾಗಳು, ಕೆಲವು ಮಧ್ಯವರ್ತಿಗಳನ್ನೆಲ್ಲ ಕಳಿಸ್ಬಿಟ್ಟು ಈ ಒಂದು ರಾಜಕೀಯವಾಗಿ ಇದನ್ನ ಮೈಲೇಜ್ ತಗೊಳ್ಬೇಕಂತ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರು ಹೋರಾಟ ಮಾಡ್ತಾ ಇಲ್ಲ ಅನ್ನೋದು ಕೂಡ ಹಲವಾರು ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನೋಡಿ, ಇದರಲ್ಲಿ ಈ ಸರ್ಕಾರದ ಏಜೆಂಟ್ಗಳಂತ ಇರ್ತಾರೆ. ಅವರಿಗೆ ಒಂದು ಸ್ವಲ್ಪ ಆಮಿಷ ಕೊಟ್ಟು ದುಡ್ಡು ಕೊಟ್ಬಿಟ್ಟು ಬೇರೆ ಬೇರೆ ಹಳ್ಳಿಗಳಲ್ಲಿ ಹೋಗಿ ಪ್ರಚಾರ ಮಾಡಿಕೊಂಡು ಮೀಡಿಯಾದ ಮುಖಾಂತರ ಮಾಡ್ತಾರೆ. ಇದು ಎಲ್ಲಾ ಕಾಲದಲ್ಲೂ ಕೂಡ ಹೋರಾಟ ಇದ್ದಾಗ, ಸತ್ಯದ ಹೋರಾಟ ದಾರಿ ಹಿಡಿದಾಗ ಜನ ಅದರಲ್ಲಿ ಕೆಲವೊಂದು ಸುಳ್ಳು ಸುದ್ದಿನ ಹಬ್ಸೋದು ಎಲ್ಲಾ ಕಾಲದಲ್ಲೂ ಇದ್ದೇ ಇರ್ತಾರೆ. ಇದು ಹಾಗೇನೆ ಇದೆ. ಆದ್ರೆ ಈಗ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವರು ರೈತರಲ್ಲ. ಅದು ಈಗ ಉದಾಹರಣೆಗೆ ತಗೊಂಡ್ರೆ, ರಾಜಕಾರಣಿಗಳಲ್ಲಿ 2007ನೇ ಇಸ್ವಿನಲ್ಲಿ ಇಲ್ಲೇ ಬೆಂಗಳೂರು ಸುತ್ತಮುತ್ತ ಇರುವಂತಹ ದೇವನಹಳ್ಳಿ ಹತ್ರ ಬರೋದು ಅಂದ್ರೆ ನಂದಗುಡಿ ಅಂತ ಬರುತ್ತೆ. ಆ ನಂದಗುಡಿ ಜಾಗದಲ್ಲಿ ಸುಮಾರು 18 ಹಳ್ಳಿ 21,000 ಎಕರೆಗೆ ಇದೇ ಕುಮಾರಸ್ವಾಮಿಯವರು ಕೊಟ್ಟಿದ್ರು ಅವತ್ತು. ಕೊನೆಗೆ ಅಲ್ಲೂ 1 ವರ್ಷ ಹೋರಾಟ ಮಾಡಿ ಅದು ರದ್ದಾಯ್ತು. ಆದ್ರೆ ಇದೇ ಕುಮಾರಸ್ವಾಮಿಯವರ ಪಾಪದ ಕೂಸು ಅಂತ ಇವತ್ತಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಪಾಪದ ಕೂಸು ಅವರೇ ಮಾಡಿದ್ದು ಅಂತ ಹೇಳ್ತಾರೆ. ಆಗಿದ್ಮೇಲೆ ನೀವು ಜವಾಬ್ದಾರಿಯುತ ಆದ್ಮೇಲೆ, ಮುಖ್ಯಮಂತ್ರಿ ಇವಾಗ ಆದ್ಮೇಲೆ, ಅದನ್ನ ಯಾಕೆ ನೀವು ರದ್ದುಪಡಿಸಬಾರ್ದು? ನೀವ್ಯಾಕೆ ವಶಪಡಿಸ್ಕೊಳ್ತಾ ಇದ್ದೀರಾ? ಅಲ್ಲ, ಅದು ನಾನು ಮುಂದುವರಿಸ್ತೀನಿ ಅಂತ ನೀವು ಹೇಳ್ತೀರಾ. ಹಂಗಾದ್ರೆ ಏನ್ ತೋರಿಸುತ್ತೆ? ಒಟ್ಟಾರೆಯಾಗಿ ರಾಜಕಾರಣಿಗಳು ಒಂದೇ ನಾಣ್ಯದ 2 ಮುಖಗಳು. ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು. ಒಟ್ಟಾರೆ ನಿಮಗೊಂದಿಷ್ಟು, ನಿಮ್ದೊಂದಿಷ್ಟು ಭೂಮಿ ಇರುತ್ತೆ, ಅವ್ರದ್ದೊಂದಷ್ಟು ಭೂಮಿ ಇರುತ್ತೆ. ಅದ್ರಲ್ಲಿ ರಿಯಲ್ ಎಸ್ಟೇಟ್ ದಂಧೆಗಳನ್ನ ಮಾಡ್ಕೊಳ್ತೀರಾ.
ಮಾಡಿಕೊಂಡು ನೀವೆಲ್ಲ ಹಂಚ್ಕೊಂತೀರಾ, ಮೇಲ್ನೋಟಕ್ಕೆ ಅಪೋಸ್ ಮಾಡ್ತೀರಾ, ಮೆರವಣಿಗೆ ಮಾಡ್ತೀರಾ, ಅಥವಾ ಸುಳ್ಳಿನ ಹರಡ್ಬಿಟ್ಟು ಅದು ಬರಡು ಭೂಮಿನು ಅಂತ ಹೇಳ್ತೀರಾ. ಈ ರೀತಿ ಏನ್ ಬೇಕಾದ್ರೆ ನೀವು ಹರಡ್ತೀರಾ. ಯಾಕಂದ್ರೆ ನಿಮ್ಮ ಕೈಯಲ್ಲೇ ಎಲ್ಲ ಇದೆ, ಮೀಡಿಯಾಗಳು, ಸಮೂಹ ಮಾಧ್ಯಮ ನಿಮ್ಮ ಕೈಯಲ್ಲಿದೆ, ಜನಗಳನ್ನ ಕನ್ಫ್ಯೂಸ್ ಮಾಡ್ತೀರಾ. ಹಾಗಾಗಿ ನಮ್ಮ ಸಂಘಟನೆಯಿಂದ ನಾವು ಹೋಗಿ ನೋಡಿರೋದ್ರಿಂದ ರೈತರಿಗೆ ಕೊಡುವಂಥ ಆಸಕ್ತಿನೂ ಇಲ್ಲ, ಯಾವುದೂ ಇಲ್ಲ 90% ಭಾಗ. ಹಾಗಾಗಿ ಜನ ಹೋರಾಟ ಬೆಳೀತಾ ಇದೆ. ನಿಮ್ಮ ವಾದ ಎಷ್ಟು ಕರೆಕ್ಟ್ ಇದೆ ಅಂದ್ರೆ ಸರ್, ಇವಾಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಚರ್ಚೆ ಮಾಡ್ತಿರೋ ತೋರಿಸುತ್ತೆ ಎಲ್ಲರೂ ಇದ್ರ ಪರವಾಗಿದ್ದಾರೆ. ರೈತರ ಜಮೀನ್ ಕಿತ್ಕೊಂಡು ಇದು ರಿಯಲ್ ಎಸ್ಟೇಟ್ ಮಾಡ್ಬೇಕನ್ನೋದೇ ಎಲ್ಲರೂ ಪರವಾಗಿದ್ದಾರೆ ಅಂತ ಅನ್ಸ್ಬಿಡುತ್ತೆ ಸರ್. ಸರ್ ನೆಕ್ಸ್ಟ್ ಪ್ರಶ್ನೆ ಸರ್, ನೀವು ಒಂದು ನಿಯೋಗ ಮಾಡ್ಕೊಂಡು ಬಿಡದಿಗೆ ಹೋಗಿದ್ರಿ, ಈ ನಿಯೋಗದಲ್ಲಿ ಯಾರ ಇದ್ರು, ಆಮೇಲೆ ನಿಮ್ಮ ಅನುಭವ ಏನಿತ್ತು ಸರ್ ಹೋರಾಟಕ್ಕೆ ಹೋದಾಗ? ಅಲ್ಲಿ ಸಾವಿರಾರು ಜನ ಹೋರಾಟಗಾರ ರೈತರು ಎಲ್ಲ ಸೇರಿದ್ರು, ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ನೋಡಿ, ಇತ್ತೀಚೆಗೆ ನಾವು ಹೋಗಿದ್ವಿ. ಅದರಲ್ಲಿ ಸಾಮಾಜಿಕ ಹೋರಾಟ ಕಾರ್ಯಕರ್ತರು, ನಾಯಕರಾದಂಥ SR ಹಿರೇಮಠ ಇದ್ರು. ಅದ್ರ ಜೊತೆಗೆ ನಮ್ಮ AIKKMS, ನಾನು ಕೂಡ ಹೋಗಿದ್ದೆ. ಮತ್ತೆ AIUTUC ಕಾರ್ಮಿಕ ಸಂಘಟನೆ KV ಭಟ್ ಸಾರು ಇದ್ರು. ಮತ್ತೆ KPRS ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ಯಶವಂತ್ ಅವರು ಕೂಡ ಇದ್ರು. ಸೊ ಅಲ್ಲಿ ಹೋದಾಗ ಏನಾಯ್ತು, ಮೊದಲು ಮೀಟಿಂಗು ಶುರು ಆಗಕ್ಕೆ ಮುಂಚೆನೇ ನಮ್ಮನ್ನ ಸುತ್ತುವರೆದ್ಬಿಟ್ರು ರೈತರು. ಸರ್ ದಯವಿಟ್ಟು ಕಾಪಾಡಬೇಕು ಅಂತ ನೂರಾರು ಜನ ಬಂದು ಕೈ ಹಿಡ್ಕೊಂಡು ಕಾಪಾಡಿದ್ರು. ಕೆಲವರು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಇದ್ದಾರೆ, ಹೋಗುತ್ತಲ್ಲ ನಾವೆಲ್ಲೋಗ್ಬೇಕು, ಏನು ಮಾಡಬೇಕು ಅಂತ. ಕೊನೆಗೆ ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲರನ್ನೂ ಕೂರಿಸಿ ಅವರ ವಿಷಯಗಳನ್ನ ಒಬ್ಬೊಬ್ಬರದ್ದೇ ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದ್ವಿ. ಕೆಲವರು ನೋಡಿ, ಅಲ್ಲಿ ನಾವು ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ, ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ, ಹಸು ಕರುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ, ಹೈನುಗಾರಿಕೆ ಸಂಪದ್ಭರಿತವಾಗಿ ಮಾಡಿಕೊಂಡು ನಾವು ಹಾಲನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ಇದರೇ ನಮ್ಮ ಜೀವನ. ಸ್ವಲ್ಪ 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡಿದ್ದೀವಿ, ಅದರಲ್ಲಿ ಸ್ವಲ್ಪ ಗಿಡ ಮರಗಳು ತರಕಾರಿಗಳನ್ನ ಬೆಳ್ಕೊಳ್ತಾ ಇದ್ದೀವಿ. ಈ ರೀತಿ ನಾವು ಮಾಡಿಕೊಂಡು ಒಟ್ಟಾರೆಯಾಗಿ ಬೆಂಗಳೂರು ಜನಕ್ಕೆ ಏನು ಬೇಕೋ ಅದನ್ನು ಒದಗಿಸ್ಕೋಷ್ಟು ನಮಗೆ ನಾವು ಮಾಡ್ಕೊಂಡಿದ್ದೀವಿ ಇಲ್ಲಿ ಜನ. ಈಗ ಏನಾಗಿದೆ, ನಮಗೆ ಇವ್ರು ಮಾಡ್ತಿರೋ ಕೆಲಸಗಳೇನಪ್ಪ ಅಂತಂದ್ರೆ ನಮ್ಮನ್ನ ಸಂಪೂರ್ಣ ನಾಶ ಮಾಡಕ್ಕೆ ಹೊರಟಿದ್ದಾರೆ. ಅದರಿಂದ ದಯವಿಟ್ಟು ಕಾಪಾಡಬೇಕು ನೀವು ಅಂತ ಸುಮಾರು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕೊಂಡ್ರು. ಆಮೇಲೆ ಅದ್ರ ಹಿಂದೆ ನಾವು ಹೋಗೋಕ್ಕೆ ಹಿಂದೆ ಕೆಲವೊಂದು ದಿನಗಳ ಹಿಂದೆನೆ ಈ ಅಫಿಷಿಯಲ್ಸ್ಗಳು ಹೋಗಿ ಮಾರ್ಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ, ಅಳತೆ ಹಿಡಿಯೋಕ್ಕೆ ಅಂತ. ಆಗ ಹೆಣ್ಮಕ್ಳು ಹೊರಕೆ ತಗೊಂಡು ಎಲ್ಲ ಅಫಿಷಿಯಲ್ಸ್ಗಳಿಗೆ ಓಡಿಸ್ಬಿಟ್ಟಿದ್ದಾರೆ. ಅಷ್ಟು ಆಕ್ರೋಶ ಇದೆ. ಅಷ್ಟು ಆಕ್ರೋಶ ಇದ್ದಾಗ ಇವರು ಸುದ್ದಿ ಹರಿಸಿ ಅದು ಬರಡು ಭೂಮಿ ಅಂತ ಹೇಳ್ತಾರೆ, ಕೊಡೋದಕ್ಕೆ ಇಷ್ಟ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಸುಳ್ಳು ಸುದ್ದಿ ಹಬ್ಬಿಸಿ ಒಟ್ಟಾರೆಯಾಗಿ ಅಲ್ಲಿ ಜಮೀನುಗಳನ್ನ ವಶಪಡಿಸ್ಕೊಳ್ಳೋದೇ ಅವರೊಂದು ಗುರಿಯಾಗಿದೆ. ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಂಡು ಇವ್ರು ಏನು ಬೇಕೋ ಅದನ್ನು ಅಟ್ಟಹಾಸ ಮಾಡಿಕೊಂಡು ರೈತರು ನಾಶ ಮಾಡ್ತಾರೆ. ಕೊನೆಗೆ ಬೆಂಗಳೂರು ನಗರದಲ್ಲಿ ಕೂಗು ಅಳತೆಯ ದೂರದಲ್ಲಿರುವಂತಹ ಒಂದು ಏನು ಬಿಡದಿದೆ ಅಲ್ಲಿ ಸರ್ವನಾಶ ಆಯ್ತು ಅಂದ್ರೆ ಇಲ್ಲಿ ಇನ್ನೂ ಹೆಚ್ಚು ವಿಷಗಳೇ ಆಗುತ್ತೆ. ಡೈಲಿಯಲ್ಲಿ ಏನು ಜನ ಸಾಯ್ತಾ ಇದ್ದಾರೆ ಅಂತ ಒಂದು ವಿಷಯಗಳಿಂದ ನಾವು ಕೂಡ ಇಲ್ಲಿ ಬಲಿಪಶುಗಳಾಗ್ತೀವಿ. ಕೊನೆಯದಾಗಿ ಸರ್, ಇತ್ತೀಚೆಗೆ ದೇವನೂರು ಮಹಾದೇವರು ಹೇಳಿದ್ದಾರೆ ಈ ಒಂದು ಬಿಡದಿ ಹೋರಾಟಕ್ಕೆ ಜನ್ಸಿಗಳು, ಜನಸಾಮಾನ್ಯರು ಎಲ್ಲ ಕೈ ಜೋಡಿಸ್ಬೇಕಂತ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರ್? ಖಂಡಿತ ಅದು ನಾವು ಸ್ವಾಗತ ಮಾಡ್ತೀವಿ. ಅವ್ರು ಹೇಳಿರೋದು ಜಂಜಿಗಳು ಬರಬೇಕು ಅಂತ. ಆದ್ರೆ ಜಂಜಿಗಳು ಬರಬೇಕು ಅಂತಂದ್ರೆ ಸುಮ್ಮನೆ ಬರಕ್ಕಾಗೋದಿಲ್ಲ. ಅದು ದೆಹಲಿನಲ್ಲಾಯ್ತು ಅಥವಾ ರಾಂಚಿನಲ್ಲಾಯ್ತು, ಇನ್ನು ಕೆಲವು ಭಾಗಗಳಲ್ಲಿ ಆಗಿದೆ. ಇತ್ತೀಚೆಗೆ ಜಂಜಿಗಳೆಲ್ಲ ಬಂದಿದ್ದಾರೆ. ಅದೇ ತರ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜಂಜಿಗಳ ಹೋರಾಟಗಳು ಬೆಳೆದಿದೆ ನಿಜ. ಆ ಸ್ಫೂರ್ತಿ ತಗೊಂಡು ನಮ್ಮ ಪ್ರಗತಿಪರರಾದ ದೇವನೂರವರು ಇದನ್ನ ಹೇಳಿದ್ದಾರೆ. ಖಂಡಿತ ಅದನ್ನು ನಾವು ಸ್ವಾಗತಿಸಬೇಕು. ಜೊತೆಗೆ ಯಾರು ನಾವು ಹಿರಿಯರಿದ್ದೀವಿ, ಸಂಘಟನಾಕಾರರಿದ್ದೀವಿ, ನಾಯಕರಿದ್ದೀವಿ, ನಾವು ಆ ಜನಗಳ ಮಧ್ಯೆ ಹೋಗ್ಬೇಕು, ಯುವಕರ ಮಧ್ಯೆ ಹೋಗ್ಬೇಕು. ನಮ್ಮ ಕೈಯಲ್ಲಾದಷ್ಟು ನಾವು ವಿಚಾರಗಳನ್ನ ಹರಡಿ ಅವನ್ನ ಕರ್ಕೊಂಬರೋಷ್ಟು ಪ್ರಯತ್ನ ಮಾಡಬೇಕು. ನಾವು ಜಂಜಿಗಳು ಬರಬೇಕು ಅಂತ ಹೇಳ್ತೀವಿ ನಿಜ, ನನ್ನ ತಕ್ಷಣ ಬರಲ್ಲ. ಆದ್ರೆ ನಾವು ಯಾರು 20-30 ವರ್ಷಗಳ ಕಾಲ ಪ್ರಗತಿಪರದ ಹೋರಾಟದಲ್ಲಿದ್ದೀವಿ, ಎಡ ಸಂಘಟನೆಗಳಲ್ಲಿದ್ದೀವಿ, ಸಮಾಜ ಬದಲಾವಣೆ ಆಗ್ಬೇಕು ಅಂತ ಇನ್ನೂ ಕೆಲವರು ನಾಯಕರುಗಳಿದ್ದಾರೆ. ಆಮೇಲೆ ಕಾರ್ಮಿಕ ಸಂಘಟನೆಗಳಿದೆ, ರೈತ ಸಂಘಟನೆಗಳಿದೆ. ಎಲ್ಲ ಸಂಘಟನೆಗಳು ಸೇರಿ ಸಮಾಲೋಚನೆ ಮಾಡಿ ನಾವು ಮನೆಗೆ ಹೋಗ್ಬೇಕು, ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು, ಎಲ್ಲೆಲ್ಲಿ ಯುವಕರು ಇರ್ತಾರೋ ಅಲ್ಲಿ ವಿಷಯಗಳನ್ನ ಹರಡಬೇಕು, ಸಮೂಹ ಮಾಧ್ಯಮಗಳ ಮುಖಾಂತರ ವಿಚಾರಗಳನ್ನ ಹರಡಬೇಕು. ಅದ್ರ ಮುಖಾಂತರನೇ ನೋಡಿ ಸಾಹಿತಿಗಳಾಗಿರ್ಬೋದು, ಬರಹರಾಗಿರ್ಬೋದು, ಪ್ರತಿಯೊಬ್ಬ ಪ್ರಗತಿಪರರು ಜನಗಳ ಮಧ್ಯೆ ಕೆಲಸ ಮಾಡಿ ಅವ್ರನ್ನ ಕರ್ಕೊಂಡ್ಬರೋ ಜವಾಬ್ದಾರಿ ನಮ್ಮೇಲೂ ಇದೆ. ನಾವು ಅದನ್ನು ಮಾಡಬೇಕು. ನಾವು ಹೇಳಿದ ತಕ್ಷಣ ಆಗ್ಬೇಕು ಅಂತಂದ್ರೆ ಆಸೆ, ಖಂಡಿತ ಆಸೆ ಒಳ್ಳೇದೇನೆ, ಅದು ತಪ್ಪಲ್ಲ. ಆದ್ರೆ ನಾವು ಎಷ್ಟು ಮಟ್ಟಿಗೆ ಜನಗಳ ಮಧ್ಯೆ ಹೋಗಿ ಕೆಲಸ ಮಾಡ್ತಾ ಇದೀವಿ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಹಾಕ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹೋಗ್ಬೇಕು, ಜನಗಳ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಹೋರಾಟದಲ್ಲಿ ಧುಮುಕ್ಸಿ ನಾವು ಕೂಡ ಹೋರಾಟಕ್ಕೆ ಹೋದಾಗ ಮಾತ್ರನೇ ಜನಗಳಿಗೆ ಒಂದು ಸ್ಫೂರ್ತಿ ಬರುತ್ತೆ. ಇದು ಕೊನೆ ಪ್ರಶ್ನೆ ಸರ್. ಇವಾಗ ಈ ಒಂದು ಬಿಡದಿ ಹೋರಾಟಕ್ಕೆ AIKKMS ಇಂದ ಮುಂದಿನ ಹೋರಾಟದ ರೂಪುರೇಷೆ ಏನಿದೆ ಸರ್? ನಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ನಮ್ಮ ರಾಜ್ಯ ಸಮಿತಿ ಕಳೆದ ತಿಂಗಳಲ್ಲಿ ಒಂದು ಸಭೆನ ಸೇರಿದ್ವಿ. ಆ ಸಭೆಯಲ್ಲಿ ಒಂದು ತೀರ್ಮಾನ ನಾವು ಮಾಡಿರೋದೇನೆಂದರೆ, ಎಲ್ಲೆಲ್ಲಿ
ಮುಖ್ಯವಾಗಿ ನಮ್ಮ ರೈತರ ಭೂಮಿಗಳನ್ನ ವಶಪಡಿಸ್ಕೊಳ್ತಾ ಇದ್ದಾರೆ. ಆ ಎಲ್ಲಾ ಜಾಗದಲ್ಲೂ ಕೂಡ ನಮ್ಮ ಎಲ್ಲಾ ನಾಯಕರು ಹೋಗ್ಬಿಟ್ಟು ಅಲ್ಲಿ ಬೆಂಬಲಿಸಿ ಅಲ್ಲಿ ಸಕ್ರಿಯವಾಗಿ ನಾವು ಕೆಲಸ ಕಾರ್ಯಗಳನ್ನ ತೊಡಗಿಸ್ಕೊಂಡು ಭೂಮಿನ ಕೊಡದೇ ಇರೋ ತರ ನಾವು ಅಲ್ಲಿ ಪ್ರಚಾರನ ಮಾಡಬೇಕು ಅಂತ ಅದನ್ನ ಮಾಡ್ತಾ ಇದೀವಿ. ಕೆಲವು ಕಡೆ ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ, ಕರಪತ್ರಗಳನ್ನ ಹಂಚುತ್ತಾ ಇದೀವಿ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಕಾಲೇಜ್ಗಳಲ್ಲಿ ಕೆಲವುಗಳಲ್ಲಿ ಹೋಗ್ಬಿಟ್ಟು ನಾವಲ್ಲಿ ಪ್ರಚಾರ ಮಾಡ್ತಾ ಇದೀವಿ, ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಕೊಡಬೇಡಿ ಭೂಮಿ ಅಂತ. ಸೊ ಈ ರೀತಿ ಜವಾಬ್ದಾರಿ ತಗೊಂಡು ನಾವು ಅವ್ರನ್ನ ಹೋರಾಟಕ್ಕೆ ಮತ್ತು ಭೂಮಿನ ಕೊಡದೇ ಇರೋ ತರ ನೋಡ್ಕೊಳೋದಕ್ಕೆ ಸಕ್ರಿಯವಾಗಿ ನಮ್ಮ ಒಂದು ಕೆಪಾಸಿಟಿ ಎಷ್ಟಿದೆಯೋ ಮಾಡ್ತಾ ಇದೀವಿ. ಅದೇ ತರ SKM ಇಂದನೂ ಕೂಡ ಈ ಹೋರಾಟಗಳನ್ನ ಕೈ ಎತ್ಕೊಂಡಿದ್ದೀವಿ, ಸಂಯುಕ್ತ ಕಿಸಾನ್ ಮೋರ್ಚಾದಿಂದ. ಧನ್ಯವಾದಗಳು ಸರ್, ಥ್ಯಾಂಕ್ ಯು.